ಮಾಡಿದ್ದಾರೆ, ಒಳ್ಳೆ ಆಕ್ಟಿಂಗ್ ಮಾಡಿದ್ದಾರೆ. ಓಕೆ. ಆದ್ರೆ ತುಂಬಾ ಬೇಜಾರಾಗೋದೇನು ಅಂದ್ರೆ ಎರಡೆರಡು ಶೋ ಕೊಟ್ಟಿದ್ದಾರೆ. ಕನ್ನಡ ಪಿಕ್ಚರ್ ಈ ತರ ಹೀನಮಾನವಾಗಿ ಅವಮಾನ ಮಾಡಬಾರ್ದು. ಯಾಕೆಂದ್ರೆ ಒಬ್ಬ ಮೇರು ನಟ ದೇವರಾಜು, ಡೈನಾಮಿಕ್ ದೇವರಾಜು, ಹಳೆ ಆಕ್ಟ್ರು, ಅವ್ರ ಮಗನ್ ಪಿಕ್ಚರ್ ಎರಡೆರಡು ಶೋ ಕೊಟ್ಟಿದ್ದಾರೆ ಅಂದ್ರೆ ಇದು ತುಂಬಾ ಅನ್ಯಾಯ ಆಗುತ್ತೆ. ಯಾಕೆಂದ್ರೆ ಮೆಜೆಸ್ಟಿಕ್ ಅಲ್ಲಿ ಪರವಾಸ ಎರಡು ಚಿತ್ರ ಎರಡೆರಡು ಥಿಯೇಟರ್ ಕೊಡುವಂತದೇನು? ನಮ್ ಕನ್ನಡ ಪಿಕ್ಚರ್ ಬೆಳೆಸ್ಬೇಕು ಸರ್, ನಮ್ ಕನ್ನಡ ಇಂಡಸ್ಟ್ರಿ ಬೆಳೆಸ್ಬೇಕು. ಈ ಕನ್ನಡದವ್ರು ಗಾಂಧಿನಗರದಲ್ಲಿ ಆ ದುಡ್ಡುಗಳು ಇಸ್ಕೊಂಡು ಕನ್ನಡ ಅಂತಾರಲ್ಲ, ಈ ವಾಟಾಳ್ ನಾಗರಾಜು ಮತ್ತೆ ಈ ರಕ್ಷಣಾ ವೇದಿಕೆ ಮತ್ತೆ ಬೇರೊಬ್ರು ಯಾರೇ ಇರ್ಬೋದು, ಕನ್ನಡ ಪಿಕ್ಚರ್ ಯಾಕೆ ಇಷ್ಟ ಹೀನಮಾನವಾಗಿ ಅನ್ಯಾಯ ಮಾಡ್ತಾರೆ? ಅದು ನಮಗ್ ಬೇಕು. ಯಾಕೆಂದ್ರೆ ಎರಡೆರಡು ಶೋ ಕೊಟ್ಟಿರೋದ್ರಿಂದ ನೋಡಿ, ಯಾವ್ದೋ ಹಿಂದಿ ತೆಲುಗು ಪಿಕ್ಚರ್ ಹಾಕಿದ್ದಾರೆ, ಅದೇ ಅಭಿನಯದಲ್ಲಿ ಇದರಲ್ಲಿ ಎರಡೆರಡು ತೆಲುಗು ಕನ್ನಡ ತಮಿಳ್ ಎಲ್ಲ ಹಾಕ್ತಾರೆ. ಆದ್ರೆ ರಿಮೇಕ್ ಮಾಡಿ ಕನ್ನಡ ಪಾನ್ ಇಂಡಿಯಾ ಅಂತಾರೆ. ನಮ್ ಕನ್ನಡನು ಪಾನ್ ಇಂಡಿಯಾ ಮಾಡ್ಲಿ. ಯಾಕೆಂದ್ರೆ ಎರಡೆರಡು ಶೋ ಹಾಕೋದ್ರಿಂದ ಒಬ್ಬ ದೇವರಾಜ್ ಮಗ, ಹಳೆ ಆಕ್ಟ್ರು ದೇವರಾಜ್ ಮಗಂದು ಎರಡೆರಡು ಶೋ ಹಾಕಿದಾರೆ ಅಂದ್ರೆ ನಮ್ಗೆ ತುಂಬಾ ಬೇಜಾರಾಗುತ್ತೆ. ಆ ಪಿಕ್ಚರ್ನ ಎಲ್ಲಾ ಕನ್ನಡಿಗರಿಗೆ ಫಸ್ಟ್ ಪ್ರಾಮುಖ್ಯತೆ ಕೊಡ್ಬೇಕು, ಆಮೇಲೆ ಬೇರೆ ಪಿಕ್ಚರು ಎಲ್ಲ ಓಡ್ಲಿ, ಎಲ್ಲಾರ ಭಾಷೆಯವರು ಓಡ್ಲಿ. ಇಲ್ಲಿ ಕರ್ನಾಟಕದಲ್ಲಿ, ಅದರಲ್ಲೂ ಗಾಂಧಿನಗರದಲ್ಲಿ ಎಂತೆಂತ ಮಾನ್ಯರು ದೇವರಾಜು ಅಂತ ಆಕ್ಟ್ರು, ಅವ್ರ ಮಗ ಪಾಪ ಇವತ್ತು ಎರಡೆರಡು ಶೋ ಕೊಟ್ಟಿರೋದು ನಮ್ಗೆ ತುಂಬಾ ಬೇಜಾರಾಗುತ್ತೆ. ಯಾಕೆ ಹೇಳಿ, ಇವರು ವ್ಯವಸ್ಥೆ ಸರಿ ಇಲ್ಲ. ಗಾಂಧಿನಗರದಲ್ಲಿ ದುಡ್ಡುಗಳು ಇಸ್ಕೊಂಡು ಥಿಯೇಟರ್ಗಳನ್ನ ಎಷ್ಟೋ ಥಿಯೇಟರ್ಗಳಿದೆ. ನರ್ತಕಿ ಏನಾದ್ರು ಅಣ್ಣವ್ರ ಪಿಕ್ಚರ್ ತುಂಬಾ ಓಡ್ತಿದ್ದೋ, ತುಂಬಾ ಸಖತ್ತಾಗಿ ಓಡ್ತಿದ್ದೋ, ಎಲ್ಲಾರ್ದು ಆಕ್ಟರ್ ಓಡ್ತಿದ್ದೋ, ದೇವರಾಜ್ದು ಓಡಿದೆ. ಇದೇ ಸಂತೋಷದಲ್ಲಿ ಇನ್ಸ್ಪೆಕ್ಟರ್ ಕಮಿಷನರ್ ಮಾಲಾಶ್ರೀ ಪಿಕ್ಚರ್ ಇದೆಲ್ಲ ಚೆನ್ನಾಗಿ ಓಡಿದೆ ದೇವರಾಜ್. ಆದ್ರೆ ಇವತ್ತು ಎರಡು ಶೋ ಕೊಟ್ಟು ಪಿಕ್ಚರ್ನ ಹೀನಮಾನವಾಗಿ ಇದ್ ಮಾಡ್ತಾರಲ್ಲ, ಅದು ನಿಮ್ಮ ಮೀಡಿಯಾದವರೆಲ್ಲ ಕೇಳ್ಬೇಕು. ಯಾಕೆಂದ್ರೆ ಮೀಡಿಯಾದವರು ನೀವು ಇದನ್ನ ಎಲ್ಲ ಎತ್ತಿ ತೋರಿಸ್ಬೇಕು. ಯಾಕೆ ಹೇಳಿ, ಕನ್ನಡ ಪಿಕ್ಚರ್ ನಮ್ಮ ಕನ್ನಡ ಫಸ್ಟ್, ನಮ್ ಕನ್ನಡ ಬೆಳೆಸ್ಬೇಕು, ನಮ್ ಕನ್ನಡ ಮಾಧ್ಯಮನ ಉಳಿಸ್ಬೇಕು. ಯಾಕೆಂದ್ರೆ ನೋಡಿ, ನಾವು ಈಗ ಬರ್ತಾ ಇದ್ರೆ ನಂಗೆ ತುಂಬಾ ಅಲ್ಲಿ ನೋಡ್ದೆ 10:30ರಿಂದ 1:30 ಎರಡೇ ಶೋನಾ ಪಿಕ್ಚರ್ ಅಲ್ಲಿ. ಬೇರೆಯವ್ರಿಗೆ ಬೇರೆ ಆ ಫಿಲಮ್ ಮೇಲೆ ಬೇರೆಯವ್ರದೆಲ್ಲ ಯಾಕೆ ರಿಲೀಸ್ ಮಾಡ್ತಾರೆ? ಫಸ್ಟ್ ಕನ್ನಡ ಪ್ರಾಮುಖ್ಯತೆ ಕೊಡ್ಬೇಕು. ನೀವು ಅದನ್ನ ಎಲ್ಲ ಟಿವಿ ಮಾಧ್ಯಮ ಎಲ್ಲ ತೋರಿಸಿ ಇದ್ ಮಾಡಿ. ಯಾಕೆಂದ್ರೆ ನಾನು ಬರ್ತಾ ಅಲ್ಲಿ ನೋಡಿದೆ ಎರಡೆರಡು ಶೋ, ಒಂದ್ ಕಟ್ಔಟ್ ಇಲ್ಲ ಅವ್ರದ್ದು. ಒಬ್ಬ ಮೇರು ನಟ ಮಗಂದು ಇದು ತುಂಬಾ ಬೇಜಾರಾಗುತ್ತೆ. ಟೂ ಮಚ್. ಯಾಕೆಂದ್ರೆ ಕನ್ನಡ ಪಿಕ್ಚರ್ ನರ್ತಕಿಲಿ ಎಂತೆಂತ ಪಿಕ್ಚರ್ ಓಡಿದೆ. ಆ ಪಿಕ್ಚರ್ನ ಇವತ್ತು ಒಬ್ಬ ಡೈನಾಮಿಕ್ ಹೀರೋ ಅವನ್ ಮಗಂದು ಎಷ್ಟು ಹೀನಮಾನವಾಗಿ ಇದ್ ಮಾಡ್ತಾರೆ ಅಂದ್ರೆ ನಮ್ಗೆ ತುಂಬಾ ಅದೇ ಬೇಜಾರು. ಇದು ಪಿಕ್ಚರ್ ಚೆನ್ನಾಗಿದೆ, ಪಿಕ್ಚರ್ ಚೆನ್ನಾಗಿ ತರ ಜನಗಳು ನೋಡಿ, ಪಬ್ಲಿಸಿಟಿನೇ ಇಲ್ಲ. ಯಾಕೆ ಈ ತರ ಮಾಡ್ತಾರೆ? ಪಬ್ಲಿಸಿಟಿ ಮಾಡ್ಬೇಕು. ಪಬ್ಲಿಸಿಟಿ ಮಾಡಿದ್ರೆ ಪಿಕ್ಚರ್, ಕನ್ನಡ ಪಿಕ್ಚರ್ ನೋಡ್ತಾರೆ. ಯಾಕೆ ನಮ್ ಕನ್ನಡ ಪಿಕ್ಚರ್ ನಾವು ನೋಡಿದ್ರೆ ಬೇರೆ ಯಾರು ನೋಡ್ತಾರೆ? ಎಲ್ಲಾರು ನೋಡ್ಬೇಕು. ಪಾನ್ ಇಂಡಿಯಾ ಅಂತಾರಲ್ಲ, ಇವ್ರದೆಲ್ಲ ಪಾನ್ ಇಂಡಿಯಾ ಮಾಡ್ಬೋದು, ನಮ್ ಕನ್ನಡ ಮಾತ್ರ 2 ಶೋ ಇರ್ಬೋದಾ? ಅದನ್ನ ಫಸ್ಟ್ ಇದ್ ಮಾಡಿ. ಓಕೆ, ಪಿಕ್ಚರ್ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಪ್ರಜ್ವಲ್ ದೇವರಾಜ್ ತುಂಬಾ ಆಕ್ಟಿಂಗ್ ಚೆನ್ನಾಗಿ ಮಾಡಿದ್ದಾರೆ, ತುಂಬಾ ಬ್ಯೂಟಿಫುಲ್ ಆಗಿ ಆಕ್ಟಿಂಗ್ ಮಾಡಿದ್ದಾರೆ, ಕಥೆ ಚೆನ್ನಾಗಿ ತಗೊಂಡೋಗಿದ್ದಾರೆ. ಪಿಕ್ಚರ್ ಎಲ್ಲಾರು ಕನ್ನಡನ ಬೆಳೆಸ್ಲಿ, ಕನ್ನಡ ಉಳಿಸ್ಬೇಕು, ಕನ್ನಡ ಇಂಡಸ್ಟ್ರಿ ಫಸ್ಟ್, ಆಮೇಲೆ ನಮ್ ಕನ್ನಡ ಎಲ್ಲಾ ಥಿಯೇಟರ್ಗಳಲ್ಲೂ ಓಡ್ಬೇಕು. ನಮ್ಮ ಈ ನರ್ತಕಿಯಲ್ಲಿ ಎರಡೆರಡು ಶೋ ಕೊಟ್ಟಿರೋದ್ರಿಂದ ತುಂಬಾ ನನ್ಗೆ ಬೇಜಾರಾಯ್ತದೆ. ತುಂಬಾ ಆ ಪಿಕ್ಚರ್ನ 4 ಶೋ ಹಾಕಿ ಇದ್ ಮಾಡಿಸಿ ಓಡ್ಲಿ ಪಿಕ್ಚರ್. ನಮ್ ಕನ್ನಡ ಇಂಡಸ್ಟ್ರಿ ಓಡ್ಬೇಕು. ನಮ್ ಕನ್ನಡ ಇಂಡಸ್ಟ್ರಿ ಓಡದೆ ಇನ್ಯಾವ್ದು ಓಡದೆ? ಎರಡೆರಡು ಪಿಕ್ಚರ್ ಅಲ್ಲಿ ಅಭಿನಯದಲ್ಲಿ, ಅಲ್ಲಿ ಕನ್ನಡ, ಇದು ಅಪರ್ಣದಲ್ಲಿ ಇನ್ನು 3 ಪಿಕ್ಚರ್ ಕನ್ನಡ ಪಾಪ ಬೇರೆ ಕಡೆ ಹಾಕಿದ್ದಾರೆ. ಅವು ಥಿಯೇಟರ್ಗಳೇ ಇಲ್ಲ. ಫಸ್ಟ್ ಕನ್ನಡಕ್ಕೆ ಪ್ರಾಮುಖ್ಯತೆ ಕೊಡ್ಬೇಕು. ನೋಡಿ, 4 ಪಿಕ್ಚರ್ ರಿಲೀಸ್ ಇವತ್ತು. 4 ಪಿಕ್ಚರ್ ಅಲ್ಲಿ ಅಲ್ಲಿ ಅಪರ್ಣದಲ್ಲಿ 2 ಶೋ ಹಾಕಿದ್ದಾರೆ, ಇಲ್ಲಿ 2 ಶೋ ಹಾಕಿದ್ದಾರೆ. ಯಾಕೆ ಕನ್ನಡಕ್ಕೆ ಈ ತರ ಮಾಡ್ತಾರೆ? ಕನ್ನಡ ಪಿಕ್ಚರ್ ಓಡ್ಬೇಕು. ಕನ್ನಡ ತುಂಬಾ ಚೆನ್ನಾಗಿದೆ. ಪಿಕ್ಚರ್ ತುಂಬಾ ಚೆನ್ನಾಗಿದೆ. ಯಾವಾಗ್ಲೂ ನಾರ್ಮಲ್ ಆಗಿ ಸ್ಟೋರೀಸ್ ನೋಡೋದಕ್ಕಿಂತ ಇದೊಂಥರ ತುಂಬಾ ಚೆನ್ನಾಗಿದೆ. ಎಲ್ಲಾರು ಬಂದು ಥಿಯೇಟರ್ ಅಲ್ಲಿ ನೋಡ್ಬೇಕು. ಇದು ಟೈಮ್ ಟ್ರಾವೆಲಿಂಗ್ ಬಗ್ಗೆ ಎಲ್ಲ ಸ್ವಲ್ಪ ಡಿಫರೆಂಟ್ ಆಗಿ ಅಷ್ಟು ಟೈಮ್ ಈ ತರ ಅದ್ರ ಬಗ್ಗೆ ಪ್ರಜ್ವಲ್ ದೇವರಾಜ್ ಸರ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅವ್ರು ಯಾವಾಗ್ಲೂ ಒಂದೇ ತರ ಸ್ಟೋರೀಸ್ ಹುಡ್ಕಲ್ಲ, ಯಾವಾಗ್ಲೂ ಚೇಂಜ್ ಬೇರೆ ತರ ಕಾನ್ಸೆಪ್ಟ್ಸ್ ನ ಹುಡ್ತಾ ಇರ್ತಾರೆ. ಇದ್ರಲ್ಲಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನಂಗೆ ತುಂಬಾ ಇಷ್ಟ ಆಯ್ತು. ಮಿಸ್ ಮಾಡ್ಕೊಂಬೇಡಿ, ಎಲ್ಲರೂ ಥಿಯೇಟರ್ ಅಲ್ಲಿ ಬಂದು ಈ ಸೌಂಡ್ ಎಫೆಕ್ಟ್ ಗೆ, ಈ ದೊಡ್ಡ ಬಿಗ್ ಸ್ಕ್ರೀನ್ ಅಲ್ಲಿ ನೋಡಿದ್ರೇನೆ ತುಂಬಾ ಚೆನ್ನಾಗ್ ಅನ್ಸುತ್ತೆ. ಮಿಸ್ ಮಾಡ್ಕೊಂಬೇಡಿ, ಎಲ್ಲರೂ ಥಿಯೇಟರ್ ಬಂದು ನೋಡಿ. ಹೀರೋಯಿನ್ ಬಗ್ಗೆ ಹೀರೋಯಿನ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸರ್. ಅವ್ರದ್ದು ಇದು 3rd ಮೂವಿ ಅನ್ಸುತ್ತೆ. ಚೆನ್ನಾಗಿ ಮಾಡಿದ್ದಾರೆ. ಕಾಸ್ಟಿಂಗ್ ಎಲ್ಲ ಚೆನ್ನಾಗಿದೆ. ಕೃಷಿ
ಮೇಡಮು, ವೇದಿಕಾ ಮೇಡಮು, ವಿಶಾಲ್ ಸರ್, ಎಲ್ಲಾರ್ದು ಆಕ್ಟಿಂಗ್ ತುಂಬಾ ಚೆನ್ನಾಗಿದೆ. ಮೂವಿ ತುಂಬಾ ಚೆನ್ನಾಗಿ ಬಂದಿದೆ ಸರ್. ಹರಿಪ್ರಸಾದ್ ಡೈರೆಕ್ಷನ್ ಚೆನ್ನಾಗಿದೆ, ಮತ್ತೆ ಪ್ರೊಡ್ಯೂಸರ್ ಪಾರ್ಥ ಅವರು ತುಂಬಾ ಒಳ್ಳೆ ಇದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿ ತುಂಬಾ ಒಳ್ಳೆ ಮೂವಿ ಮಾಡಿದ್ದಾರೆ. ಇದರಲ್ಲಿ ಕನ್ನಡದಲ್ಲಿ ಇದು ಒಂದು ಡಿಫ್ರೆಂಟ್ ಜಾನರ್, ಆಕ್ಚುಲಿ ಡಿಫ್ರೆಂಟ್ ಕಾನ್ಸೆಪ್ಟ್. ಆಕ್ಚುಲಿ ಕನ್ನಡದಲ್ಲಿ ಯಾರು ಮಾಡಿಲ್ಲ ಈ ಮೂವಿನ. ಇದು ಚೆನ್ನಾಗಿದೆ. ಮತ್ತೆ ಒಂದು ಹುಡುಗ ಚೆನ್ನಾಗಿ ಮತ್ತೆ ಆಕ್ಟಿಂಗ್ ಮಾಡಿರೋಂಥದ್ದು, ಮತ್ತೆ ಪ್ರಜ್ವಲ್ ಅವರು ಅಭಿನಯ, ಮತ್ತೆ ಯಶು, ಯಾರೋ ನಮ್ಮ ವಿಶಾಲ್ ಸಾರು, ಮತ್ತೆ ವೇದಿಕಾ ಅವರು, ಮತ್ತೆ ಖುಷಿತಾ ಪಾಂಡ, ಮತ್ತೆ ಇವರು ಹೀರೋಯಿನ್ ಹೆಸರು ಮರ್ತುಬಿಟ್ಟೆ ಅವ್ರ ಹೆಸರು, ಅವರು ಕೂಡ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ತುಂಬಾ ಚೆನ್ನಾಗಿ ಬಂದಿದೆ ಸರ್. ತುಂಬಾ ಜನ ಚೆನ್ನಾಗಿ ಬಂದು ಥಿಯೇಟರ್ ನೋಡಿ ಪ್ರೋತ್ಸಾಹ ಮಾಡಬೇಕು, ಮತ್ತೆ ಹೊಸ ಕಲಾವಿದರಿಗೂ ಬೆಳೆಯೋಕೆ ಅವಕಾಶ ಮಾಡಿಕೊಡ್ಬೇಕು. ನಿಮ್ ಲೈಫಲ್ಲಿ ನೀವು ಹಿಂದಕ್ಕೆ ಹೋದ್ರೆ ಏನ್ ಬದಲಾಯಿಸಕ್ಕೆ ಸರ್? ಕಾಲ ಅನ್ನೋದು ಯಾರ ಕೈಲೂ ಬದಲಾಯಿಸಕ್ ಆಗೋದಿಲ್ಲ. ಅದು ಮೂವಿಯಲ್ಲಿ ನೋಡ್ಬೋದು ಅಷ್ಟೇ, ಬಟ್ ನಿಜ ಜೀವನದಲ್ಲಿ ಯಾರು ಕಾಲನ ಬದಲಾಯಿಸಕ್ ಆಗಲ್ಲ, ಅದು ಬದಲಾಯಿಸಕ್ ಬರೋದಿಲ್ಲ. ಸೊ ಏನಿದೆ ಆ ಕಾಲದಲ್ಲಿ ಏನಿದೆ ನಾವು ಆ ಕ್ಷಣದಲ್ಲಿ ಜೀವಿಸ್ಬೇಕು ಅಷ್ಟೇ ನಮ್ಮ ಹೇಳಕ್ಕೆ ಇಷ್ಟಪಡ್ತೀನಿ. ಪ್ರಜ್ವಲ್ ದೇವರಾಜ್ ಅವರ ಆಕ್ಟಿಂಗ್ ಬಗ್ಗೆ ಏನ್ ಅಂತೀರಿ? ಪ್ರಜ್ವಲ್ ಅವರು ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ ಸರ್. ಯಾಕಂದ್ರೆ ಇದು ಒಂದು ಡಿಫ್ರೆಂಟ್ ಕಾನ್ಸೆಪ್ಟ್ ಹೆಂಗ್ ಬರುತ್ತೆ ಅಂತ ನಮಗೂ ಗೊತ್ತಿರ್ಲಿಲ್ಲ, ಈ ಮೂವಿಯಲ್ಲಿ ಹೆಂಗ್ ಬರುತ್ತೆ ಅಂತ. ಆಕ್ಚುಲಿ ಚೆನ್ನಾಗಿ ಬಂದಿದೆ. ಫೈಟಿಂಗ್ ಇರ್ಬೋದು, ಆಕ್ಷನ್, ಆಕ್ಟಿಂಗ್ ಮತ್ತೆ ಎಲ್ಲ ಚೆನ್ನಾಗಿ ಬಂದಿದೆ. ಒಂದು ಫ್ಯಾಮಿಲಿ ಓರಿಯೆಂಟೆಡ್ ಚೆನ್ನಾಗಿದೆ, ಮತ್ತೆ ಮಾಸು ಇದೆ ಅದರಲ್ಲಿ, ಮತ್ತೆ ಹಾಡು ಕೂಡ ಚೆನ್ನಾಗಿ ಬಂದಿದೆ. ಎಲ್ಲ ಸೂಪರ್ ಆಗಿದೆ ಸರ್. ಥ್ಯಾಂಕ್ ಯು. ಅದಕ್ಕೆ ಎಡಿಟಿಂಗ್ ನಾನು ಹೋಗಲ್ಲ. ಡಬ್ಬಿಂಗ್ ಮಾಡೋದಾದ್ಮೇಲೆ ನಾನ್ ಡೈರೆಕ್ಟ್ ಸಿನಿಮಾದಲ್ಲೇ ಬಂದ್ ನೋಡೋದು. ಅದು ಸಸ್ಪೆನ್ಸ್ ನಮಗೂ ಇರ್ಲಿ ಅಂತ. ಕೇಳಿಸ್ತಾ ಇದೆಯಾ? ಸಿನಿಮಾ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ನನ್ಗೂ ತುಂಬಾ ಇಷ್ಟ ಆಯ್ತು ಸಿನಿಮಾ. ಒಂದು ಫೀಲ್ ಗುಡ್ ಸಿನಿಮಾ, ಒಂದು ಮರ್ಡರ್ ಮಿಸ್ಟ್ರಿ ಸಿನಿಮಾ, ಆಮೇಲೆ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾ. ಎಲ್ರೂ ಗಣ ಸಿನಿಮಾನ ಬಂದು ಥಿಯೇಟರ್ ನೋಡಿ ಇವತ್ತಿಂದ ಬಿಡುಗಡೆ ಆಗಿದೆ. ಸರ್ ಪಾತ್ರಕ್ಕಿಂತ ನಿಮ್ ಪಾತ್ರ ಜಾಸ್ತಿ ರೆಸ್ಪಾನ್ಸ್ ಪ್ರಜ್ವಲ್ ಸರ್ ಸಿನಿಮಾದಲ್ಲಿ ಅದೇ ಅನ್ಸುತ್ತೆ ಪ್ಲಸ್ ಪಾಯಿಂಟ್. ಅವ್ರಿಗೆ ಜೊತೆಲಿ ಹೀರೋಯಿನ್ ಯಾರ್ಯಾರು ಇರ್ತೀವಲ್ಲ ಅವ್ರಿಗೂ ಒಂದು ಒಳ್ಳೆ ಪಾತ್ರ ಸಿಕ್ಕೇ ಸಿಗುತ್ತೆ. ಒಂದ್ ಹಾಡು ತುಂಬಾ ಚೆನ್ನಾಗಿರೋ ಒಂದ್ ಮುದ್ದಾದ ಒಂದ್ ಹಾಡು ಸಿಗುತ್ತೆ. ಆಮೇಲೆ ಒಂದು ಒಳ್ಳೆ ಕೆಮಿಸ್ಟ್ರಿ ಇರುವಂತ ಒಂದು ಸೀನ್ ಸಿಗುತ್ತೆ. ಆಮೇಲೆ ಅವ್ರ ಜೊತೆ ಮಾಡಿದ್ರೆ ತುಂಬಾ ಚೆನ್ನಾಗಿ ನಾವು ಕಾಣಿಸ್ತೀವಿ. ಅವ್ರು ತುಂಬಾ ಮುದ್ದಾಗಿದ್ದಾರೆ ಪ್ರಜ್ವಲ್ ಸರ್. ಟೈಮ್ ಟ್ರಾವೆಲ್ ಬಗ್ಗೆ ಎಲ್ಲ ಸ್ವಲ್ಪ ಪ್ರಜ್ವಲ್ ಸರ್ಗೆ ಡಿಫ್ರೆಂಟ್ ಜಾನರ್ ಸಿನಿಮಾ ಇದು. ಸೊ ಏನು ಅನ್ಸುತ್ತೆ ಅದ್ರ ಬಗ್ಗೆ? ಅಂದ್ರೆ ನೀವು ಅದನ್ನ ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ರೆ. ಇದು ನನ್ನ ಮೊದಲನೇ ಆಕ್ಚುಲಿ ಸಸ್ಪೆನ್ಸ್ ಥ್ರಿಲ್ಲರ್ ಮೊದಲನೇ ಸಿನಿಮಾ ನಂದು. ಇದೊಂಥರ ಹೊಸ ಜಾನರ್ ನಾನು ಆಯ್ಕೆ ಮಾಡಿದ್ದು. ಬೈರಾಗಿ ಆದ್ಮೇಲೆ ಮಾನ್ಸೂನ್ ರಾಗ ಆದ್ಮೇಲೆ ಸಿನಿಮಾ ತುಂಬಾ ಚೆನ್ನಾಗ್ ಬಂದಿದೆ. ನಾವು ಹೇಗೆ ಎಕ್ಸ್ಪೆಕ್ಟ್ ಮಾಡಿದ್ವೋ ಅದೇ ರೀತಿ ಎಡಿಟಿಂಗ್ ಅಲ್ಲೆಲ್ಲ ಕೂರ್ಸಿದ್ದಾರೆ ಸಿನಿಮಾನ. ಸಸ್ಪೆನ್ಸ್ ಥ್ರಿಲ್ಲರ್ ಅಲ್ಲೆಲ್ಲ ಹರೀಶ್ ಕೊಂಬೆ ಅವರಾಗ್ಲಿ, ಮತ್ತೆ ಪ್ರೊಡ್ಯೂಸರ್ ಆಗಲಿ, ಡೈರೆಕ್ಟರ್. ಸೊ ತುಂಬಾ ಚೆನ್ನಾಗ್ ಬಂದಿದೆ ಸಿನಿಮಾ. ನಾವೇನ್ ಅನ್ಕೊಂಡು ಪಿಕ್ಚರೈಸೇಷನ್ ಮಾಡ್ಕೊಂಡು ನಾವು ಶೂಟಿಂಗ್ ಹೋಗಿದ್ರೆ ಅದೇ ರೀತಿ ತೆಗ್ದಿದ್ದಾರೆ. ಚೆನ್ನಾಗಿದೆ, ಸೂಪರ್. ಲವ್ ಸ್ಟೋರಿ ಇಷ್ಟ ಆಯ್ತು. ಸಿನಿಮಾ ಹೇಗಿದೆ? ಚೆನ್ನಾಗಿದೆ, ಸೂಪರ್ ಹಿಟ್ ಸರ್. ಸಿನಿಮಾ ಹೇಗಿದೆ? ಚೆನ್ನಾಗಿದೆ ಸರ್. ಚೆನ್ನಾಗಿದೆ ಫಿಲಂ ಸರ್. ಸಿನಿಮಾ ಹೇಗಿದೆ? ಸಿನಿಮಾ ಹೇಗಿದೆ? ಚೆನ್ನಾಗಿದೆ. ನಾವು ರಾಕ್ಷಸ ಮೇಲೆ ಹೋಗ್ಬಿಟ್ಟಿದೀವಿ. ಸಿನಿಮಾ ಹೇಗಿದೆ? ಸೂಪರ್ ಸೂಪರ್ ಸೂಪರ್. ಸಿನಿಮಾ ಹೇಗಿದೆ? ಚೆನ್ನಾಗಿದೆ. ಫ್ಯಾಮಿಲಿ ಸೆಂಟಿಮೆಂಟ್ ಎಲ್ಲ ಚೆನ್ನಾಗಿದೆ. ರೀಜನರೇಷನ್ ತೋರಿಸಿದ್ದಾರೆ, ಚೆನ್ನಾಗಿದೆ. ಸೂಪರ್ ಆಗಿತ್ತು. ನಂಗಂತೂ ಫೈನಲ್ ಹ್ಯಾಪಿ ಎಂಡಿಂಗ್ ಚೆನ್ನಾಗಿತ್ತು. ಟೈಮ್ ಟ್ರಾವೆಲಿಂಗ್ ತುಂಬಾ ಇಷ್ಟ ಆಯ್ತು. ನೈಸ್ ಕಾನ್ಸೆಪ್ಟ್ ಅಂತಾನೆ ಹೇಳ್ಬೋದು. ಮದರ್ ಲವ್ ಇದೆ ಅಂಡ್ ಮೇನ್ ಟೈಮ್ ಟ್ರಾವೆಲ್ ಅನ್ನೋದು ತುಂಬಾ ಇಷ್ಟ ಆಯ್ತು ನನ್ಗಂತೂ. ನಾನ್ ಪ್ರಜ್ವಲ್ ಅಣ್ಣ ಮೂವಿ ಅನ್ನೋ ರೀಸನ್ ಇಂದಾನೆ ಬಂದಿದ್ದು. ತುಂಬಾ ಚೆನ್ನಾಗಿದೆ ಮೂವಿ ಅಂತ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಒಂದ್ ಒಳ್ಳೆ ಕಾನ್ಸೆಪ್ಟ್ ಇಟ್ಕೊಂಡು ಮೂವಿ ಮಾಡಿ
ಮಾಡಿದ್ದಾರೆ. ಲವ್ ಸೀನ್ಸ್ ಎಲ್ಲ ನೆಕ್ಸ್ಟ್ ಲೆವೆಲ್ ಇದೆ ಅಂತ ಅಂತಾರೆ, ಅದ್ರ ಬಗ್ಗೆ ಓಕೆ, ನೋಡೋರು ನೋಡ್ಬೋದು. ತುಂಬಾ ಚೆನ್ನಾಗಿದೆ, ಡಿಫ್ರೆಂಟ್ ಕಾನ್ಸೆಪ್ಟ್ ಅಲ್ಲಿ ಮೂವಿ ಮಾಡಿದ್ದಾರೆ. ಥ್ಯಾಂಕ್ ಯು. ಡೈರೆಕ್ಟ್ ಬಗ್ಗೆ ಏನ್ ಹೇಳ್ತೀರಿ? ಒಂದು ಒಳ್ಳೆ ಕಾನ್ಸೆಪ್ಟ್, ಈ ತರ ಯಾರೂನು ಮಾಡಿರ್ಲಿಲ್ಲ ಕಾನ್ಸೆಪ್ಟ್, ಬಟ್ ಡೈರೆಕ್ಟರ್ ಇವಾಗ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಓಕೆ, ಲವ್ ಸ್ಟೋರಿ ಅಂತ ಬಂದಾದ್ಮೇಲೆ ಹೀರೋಯಿನ್ ತುಂಬಾ ಹೀರೋಯಿನ್ ಅಂತೂ ತುಂಬಾ ಯೂನಿಕ್ ಆಗಿದ್ದಾರೆ, ತುಂಬಾ ಚೆನ್ನಾಗಿದೆ, ಅವ್ರ ಆಕ್ಟಿಂಗ್ ನ್ಯಾಚುರಲ್ ಆಗಿದೆ. ಹೀರೋಯಿನ್ ಸೂಪರ್ ಇದೆ ಸರ್. ಮೂರೊತ್ತು ಉಪವಾಸ, ಇವತ್ತಮ್ಮನ 10:30 ಶುದ್ಧಿ ಉಪವಾಸ. ಅದೇ ನಮ್ಮ ಸೂಪರ್ ಇದೆ, ಮೂವಿ ಸೂಪರ್ ಇದೆ, ಚೆನ್ನಾಗಿದೆ. ಹೀರೋಯಿನ್ ಹೊಸ ಆಕ್ಟ್ರು ಚೆನ್ನಾಗಿ ಮಾಡಿದ್ದಾರೆ. ಹೀರೋಯಿನ್ ಇಷ್ಟ ಆಗ್ಬಿಟ್ಟು. ಹೀರೋಯಿನ್ ಇಷ್ಟ ಬಿದ್ದಾಬಿಟ್ಟೆ. ಪ್ರಜ್ವಲ್ ಯಾವಾಗಿದ್ರೆ ಇಷ್ಟನೇ. ಪರವಾಗಿಲ್ಲ, ಮೂವಿ ಸಕಾಲಿದೆ. ಒಂದ್ಸಲ ಕ್ಯೂರಿಯಾಸಿಟಿ ಇದೆ ಮೂವಿ. ಲಾಸ್ಟ್ ಟೈಮ್ ಕ್ಯೂರಿಯಾಸಿಟಿ ಹೋಗ್ತಾರೆ, ಅದ್ ಏನಾದ ನಮಗೆ ಗೊತ್ತಾಗ್ತಿಲ್ಲ. ಒಳ್ಳೆ ಉಪೇಂದ್ರ ತರ ಕರ್ಕೊಂಡಂಗ ಆಗ್ಬಿಟ್ಟೈತಿ. ಪಾಸ್ಟ್ ಅಲ್ಲಿ ಇದೀನಿ, ಫ್ಯೂಚರ್ ಇದೀನಿ, ಎಲ್ಲ ತರ ಇದೀನಿ. ಚೆನ್ನಾಗಿದೆ ಸರ್, ಮೂವಿ ಚೆನ್ನಾಗಿದೆ. ಹೀರೋ ಅವರು ಆಕ್ಟಿಂಗ್ ಮಾಡ್ಯಾರ. ಅವರು ನಮ್ಮ ಫೇವ್ರೇಟ್. ಅವರು ತಾಯಿ ಕ್ಯಾರೆಕ್ಟರ್ ಫಸ್ಟ್ ಟೈಮ್ ಮಾಡದೆ, ಯಾರು ಶಿವರಾಜ್ ಕುಮಾರ್ ಜೊತೆ ಎಲ್ಲ ಮಾಡಿದ್ದಾರೆ. ತುಂಬಾ ಮೂವಿ ಫಸ್ಟ್ ಟೈಮ್ ಮಾಡಿದ್ರೆ ಚೆನ್ನಾಗಿ ಮಾಡಿದ್ದಾರೆ, ಸೂಪರ್ ಇದೆ ಮೂವಿ. ಆದ್ರೆ ಈ ಹೊಸ ಹೀರೋಯಿನ್ ತುಂಬಾ ಚೆನ್ನಾಗಿದ್ದಾರೆ. ಬೆಳೀಲಿ, ಎಲ್ಲರೂ ನಮ್ಮ ಕನ್ನಡ ಇಷ್ಟೇ ಬೆಳೀಲಿ, ಚೆನ್ನಾಗಿ ಮುಂದೆ ಬರಲಿ. ಸಿನಿಮಾ ತುಂಬಾ ಚೆನ್ನಾಗೈತೆ. ಪ್ರಮೋಷನ್ ಎಲ್ಲ ಇನ್ನೂ ಸ್ವಲ್ಪ ಬೇಕಿತ್ತು. ಎಲ್ಲ ನೀಟಾಗಿ ಪ್ರಮೋಷನ್ ಎಲ್ಲ ಮಾಡಿದ್ರೆ ಆಡಿಯನ್ಸ್ ತುಂಬಾ ಹೋಗ್ತಾರೆ. ಒಳ್ಳೆ ಸಿನಿಮಾ, ಬಗ್ಗೆ ಎಲ್ಲ ಹೇಳಿದ್ದಾರೆ, ಅದ್ರ ಬಗ್ಗೆ ಏನನ್ಸುತ್ತೆ? ತುಂಬಾ ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ ಡೈರೆಕ್ಟರ್. ಪ್ರಜ್ವಲ್ ದೇವರಾಜ್ ಅಷ್ಟೇ, ಅವ್ರೊಂದು ತುಂಬಾ ಚೆನ್ನಾಗಿ ಆಕ್ಟ್ ಮಾಡ್ತಾರೆ. ಗೆಳೆಯ ಟೈಮ್ ಇಂದಾನು ನಾನು ಅವ್ರ ಸಿನಿಮಾಗಳನ್ನ ನೋಡ್ತೀನಿ. ಚೆನ್ನಾಗ್ ಮಾಡ್ತಾರೆ, ಅವ್ರೆಲ್ಲೂ ಇದಾಗಿಲ್ಲ. ಬಟ್ ಏನೋ ಗೊತ್ತೇ, ಏನೋ ಸ್ವಲ್ಪ ಏನೋ ಪ್ರಮೋಷನ್ ಈ ವಿಚಾರದಲ್ಲಿ ಅವ್ರ ಸಿನಿಮಾಗಳು ಎದುರುತ್ತೈತೆ. ಅಷ್ಟ್ ಬಿಟ್ರೆ ಅವ್ರ ಆಕ್ಟಿಂಗ್ ವೈಸ್ ಆಗ್ಲಿ, ಪರ್ಫಾರ್ಮೆನ್ಸ್ ವೈಸ್ ಆಗ್ಲಿ, ಎಲ್ಲೂನು ಅವ್ರು ಯಾವತ್ತೂ ಡೌನ್ ಆಗಿಲ್ಲ. ಹೀರೋಯಿನ್ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗ್ ಮಾಡಿದ್ದಾರೆ. ಬಟ್ ಹೀರೋ ಯಾವತ್ತಿರೋ ನೆಕ್ಸ್ಟ್ ಲೆವೆಲ್ ಆಗಿ ಮಾಡ್ತಾರಲ್ಲ. ಡೈರೆಕ್ಟರ್ ಒಂದು ಹೊಸ ತರ ಡೈರೆಕ್ಟ್ರು ಒಳ್ಳೆ ಫ್ಯೂಚರ್ ಇದೆ. ಮಾಡಿ. ಥ್ಯಾಂಕ್ ಯು.